ಒಂದೇ ಒಂದು ರಿಕ್ವೆಸ್ಟು, ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರೋರು ಇವರೇನು ಕಾನೂನು ಬದಲಾವಣೆ ಮಾಡೋಕ್ಕೆ ಬಂದಿದ್ದಾರಾ ಅಥವಾ ತುಮಕೂರು ಬೆಂಗಳೂರು ರೋಡಲ್ಲಿ ಅಥವಾ ಏನಾದರೂ ಮಂಗಳೂರು ತಿಳ್ಕೊಂಡ್ಬಿಟ್ಟಿದ್ದಾರಾ ದಾಬಸ್ಪೇಟೆ? ಇಲ್ಲೆಲ್ಲ ಅಣ್ತಂದಿರಂಗಿದ್ದೀವಿ, ನೀವು ತೊಗೊಂಬಂದು ಹಿಂದೂ ಮುಸ್ಲಿಂ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಅನಾವಶ್ಯಕ ಇಲ್ಲ ಸಲದ್ ಮಾತಾಡೋದು, ಆ ಕಾರ್ನಲ್ಲಿ ಕೂತಿರೋ ಹೆಣ್ಮಕ್ಳ ಬಗ್ಗೆ ಬುರ್ಕಾ ನೋಡ್ಬಿಟ್ಟು ಅವ್ರಿಗೆ ಅಂತ ಹೇಳಿ ಏನು ಅರ್ಥ ಅದು? ಗನ್ಮ್ಯಾನ್ಗಳೆಲ್ಲ ಕುಡಿದ್ಬಿಟ್ಟು ಇದ್ದಾರೆ ಅವರು, ಈ ಕೆಲಸ ಮಾಡಿರೋದು ಇವರು. ಇದು ಧರ್ಮನ? ಇದು ಒಬ್ಬ ಪ್ರತಿಜ್ಞಾವಿಧಿ ಏನು ತೊಗೊಂಡಿರ್ತಾರೆ ಇವ್ರು ಗೆದ್ದಿದ ಮೇಲೆ, ಅದ್ರ ಬಗ್ಗೆ ಗೌರವ ಇದೆ ಅವ್ರಿಗೆ? ಸ್ವಲ್ಪ ಪ್ರಜ್ಞೆ ಇರಬೇಕು. ಅಟ್ಲೀಸ್ಟ್ ಬೇರೆಯವ್ರು ಯಾರನ್ನ ಆಗಿದ್ರೆ ಹೆಚ್ಚು ಕಮ್ಮಿ ಆಗೋಗ್ಬಿಟ್ಟಿದ್ರೆ ಏನು ಮಾಡಬೇಕಾಗಿತ್ತು? ಹೆಣ್ಮಕ್ಳ ಬಗ್ಗೆ ಗೌರವ ಇಲ್ವೋ? ನೀವೊಂದು ಸಂವಿಧಾನ ಸ್ಥಾನದಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳು, ನೀವು ಅಲ್ಲಿ ಆ ಕ್ಷೇತ್ರದಲ್ಲಿ ಮಾಡಕ್ಕೆ ಹೋಗ್ಬಿಡ್ರಿ. ಇಲ್ಲಿ ಯಾರು ಬಗ್ಗವರಲ್ಲ, ಗೌರವ ಕೊಡ್ತಾರೆ ಸಂವಿಧಾನಕ್ಕೆ. ಆ ಸಂವಿಧಾನನ ಸರಿಯಾಗಿ ನಡೆಸ್ಕೊಂಡು ಹೋಗುವಂಥ ರೀತಿ ನಡ್ಕೋಬೇಕು. ಆ ಥರ ಇದ್ದರೆ ನೀವು ಅನಂತಕುಮಾರ್ ಹೆಗಡೆ ಅವರು ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಪ್ರೋಟೋಕಾಲ್ ಇರ್ತದೆ, ಅದ್ರ ತಕ್ಕನಾಗಿ ಅದು ಹೋಗ್ತಾ ಇರ್ತಾರೆ. ಇದಕ್ಕೆ ಯಾಕೆ ಪರ್ಪಸ್ ಆಗಿ ಇವ್ರು ಮಾಡಿದ್ರು? ಆ ಬುರ್ಕ ನೋಡ್ಬಿಟ್ಟು ಮಾಡಿದ್ರೆ ಹೆಣ್ಮಕ್ಳ ಬಗ್ಗೆ. ಎಲ್ಲರೂ ಮನುಷ್ಯರೇ, ಬೇರೆಯವ್ರು ಯಾರು ಅಲ್ಲ. ಎಲ್ರಿಗೂ ಇದ್ರೂ ಅದೇ ರಕ್ತನೇ ಬರೋದು, ವಿಶೇಷ ಏನೂ ಇಲ್ಲ ಅಲ್ಲಿ. ಏನು ಅರ್ಥ ಇದು? ನೀವು ಮಾಧ್ಯಮದ ಸ್ನೇಹಿತರುಗಳು ನೀವು ಒಂಚೂರು ನ್ಯಾಯ ಕೊಡಿಸಿ ಸ್ವಾಮಿ. ನೀವು ಒಂಚೂರು ಇದನ್ನ ಬಹಿರಂಗವಾಗಿ ತರಬೇಕು ಚರ್ಚೆಗೆ. ವಿಧಾನಸೌಧದಲ್ಲೂ ನಡಿಬೇಕು ಚರ್ಚೆ ಇದು. ಯಾಕೆ ಅಂದರೆ ಒಬ್ಬ ಜನಪ್ರತಿನಿಧಿ ಸಂವಿಧಾನ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಮಿನಿಸ್ಟರ್ ಆಗಿದ್ದವ್ರು, ಎಕ್ಸ್ ಮಿನಿಸ್ಟ್ರು, ಗೌರವ ಇಲ್ವ ಅವ್ರಿಗೆ? ಪ್ರಜ್ಞೆ ಇಲ್ವ ಅವ್ರಿಗೆ? ಒಂದು ಹೆಣ್ಣಿಗೆ ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನೋದು ಗೊತ್ತಾಗಲ್ವ ಅವ್ರಿಗೆ? ಯಾರೇ ಇರಬಹುದು, ಜಾತಿ ಲೆಕ್ಕಾಚಾರ ಬೇರೆ. ನೀವು ಸಂವಿಧಾನದಲ್ಲಿ ಬಂದ ಮೇಲೆ ಪ್ರತಿಜ್ಞಾವಿಧಿ ಏನು ತೊಗೊಳ್ತೀರಾ ನೀವು? ಎಲ್ರಿಗೂ ಸರ್ವೋಚ್ಚವಾಗಿ ನಡೆಸ್ಕೊಂಡು ಹೋಗ್ತೀನಿ, ಎಲ್ರಿಗೂ ಒಂದೇ ಕಾನೂನು ಪ್ರಕಾರ ನಡೆಸ್ಕೊಂಡು ಹೋಗ್ತೀನಿ, ಅದು ಮಾಡಿದ್ರ ನೀವು? ಈ ಕೆಲಸನ ಮಾಡೋದು ನೀವು? ಇಲ್ಲ ಮಂಗಳೂರು ತಿಳ್ಕೊಂಬಿಟ್ರ ನೀವು? ಅಣ್ತಂದಿರಂಗೆ ಬಾಳ್ತಾ ಇದ್ದಾರೆ ಅಂಥವ್ರಲ್ಲಿ ವಿಷಯ ಹಿಂಡ್ಬಿಟ್ಟು ಈ ಕೆಲಸ ಮಾಡಿದ್ರೆ ಧರ್ಮನ ಅದು? ಇಲ್ಲಿ ಯಾರು ಒಪ್ಪಲಿಲ್ಲ ಅಂತಂದ್ರೆ ಅವು ಭಗವಂತ ಒಬ್ಬ ಒಪ್ಪೋನೆ. ಏನೋ ನಮ್ಮ ಪೊಲೀಸ್ ಇಲಾಖೆಯವರು ಪಾಪ SP ಆಗಿರ್ಬೋದು, DSP ಸಾಹೇಬರಾಗಿರ್ಬೋದು, ಎಲ್ಲರೂ ಪ್ರತಿಯೊಬ್ಬರು ಪೊಲೀಸ್ ಇಲಾಖೆ ನೀವು ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಹೌದು. ಕಾರಣ ಏನು ಅಂತ ನಿಮ್ಮ ಕಾರಣ ಏನಿಲ್ಲ, ನ್ಯಾಯ ಕೊಡಿಸಿ. ಅವ್ರಿಗೆ FIR ಆಗಬೇಕು, ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು. ಅವ್ರಿಗೆ ಆಗಿದೆ ಅಂತ ನೀವೇ ಹೇಳ್ತಿದ್ದೀರಾ. ಆಗಿದೆ, ಒಪ್ಕೊಳ್ಳೋಣ. ಕಠಿಣ ಶಿಕ್ಷೆ ಆಗ್ಬೇಕು, ಅರೆಸ್ಟ್ ಆಗ್ಬೇಕು, ಅವ್ರು ಇಮಿಡಿಯೇಟ್ ಅರೆಸ್ಟ್ ಆಗ್ಬೇಕು ಅನ್ನೋದು. ಹೌದಲ್ವಾ? ಅರೆಸ್ಟ್ ಆಗ್ಬೇಕಲ್ವಾ? ಬರೀ ಸುಮ್ಮನೆ FIR ಮಾಡಿಬಿಟ್ರೆ ಆಗೋಯ್ತಾ? ಬೇರೆ ಸಾಮಾನ್ಯ ವ್ಯಕ್ತಿ ಮಾಡಿದ್ರೆ ಬಿಟ್ಬಿಟ್ಟಾರ? ಧರ್ಮನ ಅದು?